ಇವತ್ತಿನ ದಿನಗಳಲ್ಲಿ ಇದೇ ಕಾಯಿಲೆ ಏನು ಫ್ಯಾಟಿ ಲಿವರ್ ಡಿಸೀಸ್ ನಾನ್ ಆಲ್ಕೋಹಾಲಿಕ್ಸ್ ಅಂದರೆ ಮದ್ಯಪಾನ ಮಾಡದೇ ಹೋದ್ರೂ ಬರ್ತಾ ಇದೆ. ಕಾರಣ ಬಂದು ನಮ್ಮಲ್ಲಿ ಭಾರತ ದೇಶದಲ್ಲಿ ಹೆಚ್ಚಾಗುತ್ತಿರುವಂತಹ ಮಧುಮೇಹ ಇರ್ಬೋದು, ಅತಿ ತೂಕ ಇರ್ಬೋದು, ಮತ್ತು ಕೊಲೆಸ್ಟ್ರಾಲ್ ಸಮಸ್ಯೆಗಳಿರ್ಬೋದು, ಇವೆಲ್ಲ ಮೆಟಬಾಲಿಕ್ ಕಾಯಿಲೆಗಳು ಏನಿದಾವಲ್ಲ, ಮೆಟಬಾಲಿಕ್ ಸಿಂಡ್ರೋಮ್ ಅಂತ ಏನು ಕರಿತೀವಲ್ಲ, ಇವೆಲ್ಲ ಇರುವಂಥವ್ರಿಗೆ ಆಲ್ಕೋಹಾಲ್ ತಗೊಳ್ಳದೇ ಹೋದ್ರೂ ಫ್ಯಾಟಿ ಲಿವರ್ ಸಮಸ್ಯೆ ಶುರು ಆಗ್ತಾ ಇದೆ. ನಾನ್ ಆಲ್ಕೋಹಾಲಿಕ್ ಫ್ಯಾಟಿ ಲಿವರ್ ಅಂತೇಳಿ. ಸೊ ಇದರ ಪ್ರಿವಿಲೆನ್ಸ್ ಬಂದು 30%. ಅರ್ಬನ್ ಪಾಪ್ಯುಲೇಷನ್ ಸೌತ್ ಇಂಡಿಯಾದಲ್ಲಿ 30% ಇರ್ತದೆ. ಸೊ 3 ಜನದಲ್ಲಿ ಒಬ್ಬರಿಗೆ ಫ್ಯಾಟಿ ಲಿವರ್ ಇರುತ್ತೆ. ಸೊ ಆ ಫ್ಯಾಟಿ ಲಿವರ್ ಅದನ್ನು ಯಾವ ಹಂತದಲ್ಲಿದೆ ಅದನ್ನು ತಿಳ್ಕೊಳ್ಳೋದಕ್ಕೆ ಉಪಯೋಗ ಆಗುವಂಥ ಒಂದು ಸ್ಕ್ಯಾನ್ ಅಂತ ಹೇಳಿದ್ರೆ ಇದು ಫೈಬ್ರೋ ಸ್ಕ್ಯಾನ್. ಓಕೆ ಡಾಕ್ಟರ್, ಈ ಆಲ್ಕೋಹಾಲಿಕ್ ಫ್ಯಾಟಿ ಲಿವರ್ ಇರಬಹುದು ಅಥವಾ ನಾನ್ ಆಲ್ಕೋಹಾಲಿಕ್ ಫ್ಯಾಟಿ ಲಿವರ್ ಇರಬಹುದು, ಇಸ್ ಇಟ್ ರಿವರ್ಸಿಬಲ್? ಅಂದರೆ ಇವಾಗ ಒಂದು ಲೈಫ್ ಸ್ಟೈಲಿಂದ, ನಾವಿರುವಂಥ ಜಾಗದಿಂದ, ಅಂದರೆ ಎನ್ವೈರನ್ಮೆಂಟಲ್ ಕಾಂಟ್ರಿಬ್ಯೂಷನ್ಸ್ ಏನೇನಿದೆ ಅದರಿಂದ ನಮಗೆ ಈ ಇಶ್ಯೂ ಆಗಿದೆ ಅಂತ ಅಂದ್ಕೊಳ್ಳೋಣ, ಅದನ್ನು ನಾವು ರಿವರ್ಸ್ ಮಾಡ್ಕೊಳ್ಳೋ ಚಾನ್ಸಸ್ ಇದೆಯಾ ಮೆಡಿಸಿನ್ಸ್ ಅಲ್ದಿರಾ? ಲೈಕ್ ವಿತ್ ಗುಡ್ ಡಯಟ್ ಇರಬಹುದು, ಲೈಫ್ ಸ್ಟೈಲ್ ಇರಬಹುದು, ವರ್ಕ್ಔಟ್, ಗುಡ್ ಸ್ಲೀಪ್. ಇವತ್ತಿನ ಫೈಬ್ರೋ ಸ್ಕ್ಯಾನ್ ಅಡ್ವಾನ್ಸ್ಮೆಂಟ್ ಆಗಿರೋದಕ್ಕೆ ಅದರ ಉಪಯೋಗ, ಮೊದಲನೇ ಉಪಯೋಗ ಇದೇನೆ. ಏನಂತ ಹೇಳಿದ್ರೆ, ನೀವು ಕರೆಕ್ಟ್ ಸ್ಟೇಜಲ್ಲಿ ಸರಿಯಾದ ಸಮಯದಲ್ಲಿ ನೀವು ವ್ಯವಸ್ಥಿತವಾಗಿ ಅದಕ್ಕೆ ಏನು ಚಿಕಿತ್ಸೆಯನ್ನು ಪಡ್ಕೊಂತು ಅಂತ ಹೇಳಿದ್ರೆ ಖಂಡಿತ ಅದು ಸರಿ ಹೋಗ್ತದೆ. ಮೊದಲನೇದಾಗಿ ಮದ್ಯಪಾನ ಮಾಡುವವರು ಆಲ್ಕೋಹಾಲಿಕ್ ಲಿವರ್ ಡಿಸೀಸ್ ಅಥವಾ ಫ್ಯಾಟಿ ಲಿವರ್ ಡಿಸೀಸ್ ಅಂತ ಬಂದ ಆ ಹಂತದಲ್ಲೇ ಬಂದರೆ, ಸೊ ಮದ್ಯಪಾನ ನಿಲ್ಲಿಸಿ ಮತ್ತು ಚಿಕಿತ್ಸೆಯನ್ನು ತೊಗೊಂಡ್ರೆ ಅದು ಖಂಡಿತವಾಗಿ ಅದು ಗುಣ ಆಗ್ತದೆ. ಈ ನಾನ್ ಆಲ್ಕೋಹಾಲಿಕ್ ಫ್ಯಾಟಿ ಲಿವರ್ಗೆ ಇವತ್ತಿನವರೆಗೆ ಎಲ್ಲ ನಮ್ಮ ರಿಸರ್ಚ್ ಹೇಳುವಂಥದ್ದು ಒಂದು ವೆಯ್ಟ್ ಲಾಸ್, ಒಂದು 5-10% ವೆಯ್ಟ್ ಲಾಸ್ ಏನಾರ ಮಾಡ್ತಂತ ಹೇಳಿದ್ರೆ ಅದು 100% ರಿವರ್ಸಿಬಲ್ ಆಗುತ್ತೆ. ಸೊ ಇದರ ನೆಕ್ಸ್ಟ್ ಹಂತ ಏನಿದೆ, ಆ ಫೈಬ್ರೋಸಿಸ್ ಇರ್ಬೋದು, ಸಿರೋಸಿಸ್ ಇರ್ಬೋದು. ಸೊ ನೀವು ಹೇಳಿದ್ದು ನಾನ್ ಆಲ್ಕೋಹಾಲಿಕ್ ಫ್ಯಾಟಿ ಲಿವರ್ ಡಿಸೀಸ್, ಅದರ ನೆಕ್ಸ್ಟ್ ಅಂತ ನಾನ್ ಆಲ್ಕೋಹಾಲಿಕ್ ಸ್ಟಿಯಾಟೋಹೆಪಟೈಟಿಸ್ ಅಂತ, ಅದರ ನೆಕ್ಸ್ಟ್ ಅಂತ ಫೈಬ್ರೋಸಿಸ್, ಆ ನಂತರ ಸಿರೋಸಿಸ್. ಸೊ ಆ ಸ್ಟೇಜ್ಗಳಿಗೆ ಹೋದರೆ ಅದು ರಿವರ್ಸ್ ಆಗಲ್ಲ. ಈ ಫ್ಯಾಟಿ ಲಿವರ್ ಅಂತ ಇದ್ದ ಪಕ್ಷದಲ್ಲಿ ಅದನ್ನು ಮದ್ಯಪಾನ ಮಾಡೋರಾದ್ರೆ ನಿಲ್ಲಿಸಿ ಚಿಕಿತ್ಸೆ ತೊಗೊಂಡ್ರೆ ಸರಿ ಹೋಗ್ತದೆ. ನಾನ್ ಆಲ್ಕೋಹಾಲಿಕ್ ಫ್ಯಾಟಿ ಲಿವರ್ ಬಂದು ಲೈಫ್ ಸ್ಟೈಲ್, ನಮ್ಮ ಜೀವನ ಶೈಲಿಯನ್ನು ಬದಲಾಯಿಸ್ಕೊಳ್ಬೇಕು. ಮೊದಲನೇದಾಗಿ ಅತಿ ತೂಕ ಇದ್ದರೆ ಅದನ್ನು ಇಳಿಸ್ಬೇಕಾಗ್ತದೆ. ಮತ್ತು ಎಣ್ಣೆಯಲ್ಲಿ ಕರೆದಂಥ ಕೊಲೆಸ್ಟ್ರಾಲ್ ಬಗ್ಗೆ ಗಮನ ಕೊಡಬೇಕಾಗ್ತದೆ. ಎಣ್ಣೆಯಲ್ಲಿ ಡೀಪ್ ಫ್ರೈಡ್ ಮಾಡಿರುವಂತಹ ಆಹಾರಗಳನ್ನ ಅವಾಯ್ಡ್ ಮಾಡುವಂಥದ್ದು, ಮತ್ತು ಶುಗರ್ನ ಇಮಿಡಿಯೇಟಾಗಿ ರೈಸ್ ಮಾಡುವಂತಹ ಹೈ ಕಾರ್ಬೋಹೈಡ್ರೇಟ್ ಡಯಟ್ ಅದೇನಿದೆ ಅದನ್ನು ಅವಾಯ್ಡ್ ಮಾಡುವಂಥದ್ದು, ಮತ್ತು ಹಣ್ಣು ತರಕಾರಿಗಳನ್ನು ಜಾಸ್ತಿ ತಿನ್ನೋದ್ರಿಂದ, ಇವೆಲ್ಲ ಲೈಫ್ ಸ್ಟೈಲ್ ಚೇಂಜಸ್ಗಳನ್ನ ಮಾಡ್ಕೊಳ್ಳೋದ್ರಿಂದ ಅದೇನು ನಾನ್ ಆಲ್ಕೋಹಾಲಿಕ್ ಫ್ಯಾಟಿ ಲಿವರ್ ಏನಿದೆ ಅದು ರಿವರ್ಸಿಬಲ್ ಆಗುತ್ತೆ. ಓಕೆ ಆ್ಯಂಡ್ ದ ಬೆಸ್ಟ್ ಪಾರ್ಟ್ ಅಬೌಟ್ ಲಿವರ್ ಏನಂದರೆ ಇಟ್ ಕ್ಯಾನ್ ರೀಜನರೇಟ್ ಇಟ್ ಸೆಲ್ಫ್. ಹಾಗಾಗಿನೇ ಸಾಕಷ್ಟು ಇದರ ಡೊನೇಷನ್ಸ್ ಕೂಡ ನೋಡಬಹುದು ನಾವು.